ಸೇಡಿನ ಸಂಕೋಲೆ ಭಾಗ 1. ರಸ್ತೆಯ ಮಧ್ಯದಲ್ಲಿ ಕಾರೊಂದು ಭೀಕರ ಅಪಘಾತಕ್ಕೀಡಾಗಿತ್ತು. ರಕ್ತಸಿಕ್ತವಾಗಿ ಬಿದ್ದಿದ್ದ ಆ ವ್ಯಕ್ತಿಯನ್ನು ನೋಡಿ ದಾರಿ ಹೋಕರೆಲ್ಲ ಕಂಗಾಲಾಗಿದ್ರು. ಅಷ್ಟರಲ್ಲಿ ವೇಗವಾಗಿ ಬಂದಂತಹ ಒಂದು ಕಪ್ಪು ಬಣ್ಣದ ಲಕ್ಸುರಿ ಕಾರ್ನಿಂದ ಇಳಿದು ಬಂದವನು ಅಭಯ್. ತಮ್ಮ ಆರ್ಯನ್ ಈ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಅವನ ಎದೆ ಗುಸುಗುಟ್ಟಿತ್ತು. ಆರ್ಯನ್ ಕಣ್ಣು ಬಿಡೋ, ನೋಡಿ ನೀನು ಅಣ್ಣ ಬಂದಿದ್ದೀನಿ ಎಂದು ಅರಚಿದ್ದ ಅಭಯ್ ತಮ್ಮನನ್ನು ಎತ್ತಿ ಮಡಿಲಿಗೆ ಹಾಕೊಂಡ. ತೊದಲು ನುಡಿಯಲ್ಲಿ ಕಷ್ಟಪಟ್ಟು ಕಣ್ಬಿಟ್ಟ ಆರ್ಯನ್, ಅಣ್ಣ, ಅವಳು ನನಗೆ ದೊಡ್ಡ ಮೋಸ ಮಾಡಿದ್ಲಣ್ಣ, ಅವಳನ್ನು ಸುಮ್ಮನೆ ಬಿಡಬೇಡ ಅಣ್ಣ ಎಂದು ಹೇಳುತ್ತಲೇ ಪ್ರಜ್ಞೆ ಕಳೆದುಕೊಂಡ್ಬಿಟ್ಟ. ಅಭಯ್ನ ಕಿರುಚಾಟ ಅಲ್ಲಿನ ಮೌನವನ್ನು ಸೀಳಿತು. ಕೂಡಲೇ ಆರ್ಯನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಸ್ವಲ್ಪ ಸಮಯದ ನಂತರ ಬಂದ ಡಾಕ್ಟರ್ಸ್, ಸಾರಿ ಸರ್, ನಿಮ್ಮ ತಮ್ಮ ಬದುಕುಳಿದಿಲ್ಲ, ಆದರೆ ಅವನ ತಲೆಗೆ ಬಲವಾದ ಪೆಟ್ಟು ಬಿದ್ದಿರುವುದರಿಂದ ಅವನು ಕೋಮಾಗೆ ಹೋಗಿದ್ದಾನೆ, ಅವನು ಯಾವಾಗ ಪ್ರಜ್ಞೆ ಬರುತ್ತಾನೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಈ ಮಾತು ಕೇಳಿ ಅಭಯ್ನ ಕಾಲ ಕೆಳಗಿನ ಭೂಮಿ ಕುಸಿದಂಗಾಯಿತು. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತಹ ತಮ್ಮನ ಈ ಸ್ಥಿತಿಗೆ ಕಾರಣವಾದ ಆ ಹುಡುಗಿ ಯಾರು ಎಂಬ ದ್ವೇಷದ ಬೆಂಕಿ ಅವನ ಕಣ್ಣಲ್ಲಿ ಜ್ವಾಲೆಯಾಗಿ ಉರಿಯತೊಡಗಿತ್ತು. ಮತ್ತೊಂದು ಕಡೆ ಕಾಲೇಜಿನಲ್ಲಿ ಸದಾ ನಗುತ್ತಾ ಎಲ್ಲರಿಗೂ ಇಷ್ಟವಾಗಿದ್ದ ಹುಡುಗಿ ಅನ್ವಿತಾ. ಆರ್ಯನ್ ಅವಳ ಕ್ಲಾಸ್ಮೇಟ್ ಆಗಿದ್ರೂ ಕೂಡ ಅನ್ವಿತಾಳಿಗೆ ಅವನ ಅಣ್ಣ ಅಭಯ್ ಯಾರೆಂದು ತಿಳಿದಿರಲಿಲ್ಲ. ಅಭಯ್ ಈ ನಗರದ ದೊಡ್ಡ ಬಿಸ್ನೆಸ್ ಐಕಾನು. ಅವನಿಗೆ ಭಾವನೆಗಳಿಗಿಂತ ತನ್ನ ಬಿಸ್ನೆಸ್ ಮುಖ್ಯ ಎಂಬ ಮಾತು ಎಲ್ಲೆಡೆ ಹಬ್ತಾ ಇತ್ತು. ಅಭಯ್ ತನ್ನ ಅಸಿಸ್ಟೆಂಟ್ ಕರಣ್ ಮೂಲಕ ಆರ್ಯನ್ ಮೊಬೈಲ್ ಚೆಕ್ ಮಾಡಿದಾಗ ಸಿಕ್ಕಿದ್ದು ಅನ್ವಿತಾಳ ಫೋಟೋಗಳು. ಆರ್ಯನ್ ಕೊನೆಯದಾಗಿ ಮಾತನಾಡಿದ್ದು ಕೂಡ ಅನ್ವಿತಾಳ ಬಗ್ಗೆಯೇ ಅಂತ ಅವನಿಗೆ ಖಚಿತವಾಗೋಯ್ತು. ಅದನ್ನೇ ಆತ ನಂಬ್ತಾನೆ. ಅನ್ವಿತಾ ತನ್ನ ತಮ್ಮನ ಈ ಸ್ಥಿತಿಗೆ ನೀನೇ ಕಾರಣ, ಈಗ ನಿನ್ನ ಜೀವನವನ್ನ ಸುಖವನ್ನ ಹೇಗೆ ಕಸಿದುಕೊಳ್ಳೋದು, ಅದೇ ನನ್ನ ಗುರಿ ಎಂದು ಅಭಯ್ ಪ್ರತಿಜ್ಞೆ ಕೂಡ ಮಾಡ್ತಾನೆ. ಮಾರನೇ ದಿನ ಕಾಲೇಜಿನಲ್ಲಿ ಅನ್ವಿತಾಳಿಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕಾರ್ಯಕ್ರಮ ಕೂಡ ಇತ್ತು. ಮುಖ್ಯ ಅತಿಥಿಯಾಗಿ ಬಂದವನೇ ಈ ಅಭಯ್. ಮೊದಲ ಬಾರಿಗೆ ಅನ್ವಿತಾ ಎದುರು ನಿಂತಾಗ ಅವಳ ನಿಷ್ಕಲ್ಮಶ ಮುಖ ನೋಡಿ ಅಭಯ್ಗೆ ಒಂದು ಕ್ಷಣ ಸಂದೇಹ ಕೂಡ ಆಗುತ್ತೆ. ಆದರೆ ತಮ್ಮ ನೆನಪು ಬರುತ್ತಲೇ ಈ ದ್ವೇಷ ಮತ್ತೆ ಮರುಕಳಿಸುತ್ತೆ. ವೇದಿಕೆಯ ಮೇಲೆ ಅವಾರ್ಡ್ ನೀಡಿ ಇಬ್ಬರು ಫೋಟೋಗೆ ಪೋಸ್ ನೀಡ್ತಾರೆ. ಮಾಧ್ಯಮದವರು ಮುತ್ತಿಕೊಂಡಾಗ ಅಭಯ್ ಎಲ್ಲರಿಗೂ ಶಾಕ್ ನೀಡುವ ಸುದ್ದಿಯನ್ನು ಪ್ರಕಟಿಸ್ತಾರೆ. ಇನ್ನು ಒಂದೇ ಒಂದು ವಾರದಲ್ಲಿ ನಾನು ಈ ಹುಡುಗಿಯನ್ನ ಮದುವೆ ಆಗ್ತಾ ಇದ್ದೇನೆ, ಇವಳೇ ನನ್ನ ಭಾವಿ ಪತ್ನಿ ಅನ್ವಿತಾಳಿಗೆ ತಲೆ ಸಿಡಿಲು ಬಡ್ದಂಗಾಗೋಯ್ತು. ಸರ್, ಇದೇನು ಹೇಳ್ತಾ ಇದ್ರೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ, ಮದುವೆಯ ಮಾತು ಬಂದದ್ದೇ ಇಲ್ಲ ಎಂದು ಕಿರುಚಿದ್ಲು. ಆದರೆ ಅಭಯ್ ಬಿಡಬೇಕಲ್ಲ, ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಮಾಧ್ಯಮಗಳ ಮುಂದೆ ಮೌನವಾಗುವಂತೆ ಮಾಡಿದ್ದ. ತನ್ನ ತಂದೆಯ ಬಿಸ್ನೆಸ್ ಸಂಕಷ್ಟದಿದ್ದ ಕಾರಣ ಮತ್ತು ಅಭಯ್ ತನ್ನ ತಂದೆಯನ್ನು ಭೇಟಿ ಮಾಡಿ ಹಣದ ಆಮಿಷ ಒಡ್ಡಿದ್ರಿಂದ ಅನ್ವಿತಾಳ ತಂದೆ ಮಗಳ ಭವಿಷ್ಯದ ಬಗ್ಗೆ ಯೋಚಿಸದೆ ಮದುವೆಗೆ ಒಪ್ಪಿಗೆ ನೀಡೇ ಬಿಟ್ಟಿದ್ರು. ಪ್ರೀತಿಯ ಬದಲಾಗಿ ಸೇಡಿನ ಆಧಾರದ ಮೇಲೆ ಶುರುವಾದಂಥ ಈ ಸಂಬಂಧ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೋ, ಅನ್ವಿತಾ ಮಾಡಿದ ತಪ್ಪಾದರೂ ಏನೋ ಗೊತ್ತಾಗತ್ತೆ. ಅಭಯ್ ಮಾಧ್ಯಮಗಳ ಮುಂದೆ ತನ್ನ ಹೆಸರನ್ನು ಘೋಷಿಸಿದ್ದಂತಹ ಒಂದು ಕ್ಷಣದಿಂದ ಅನ್ವಿತಾಳಿಗೆ ಜಗತ್ತೇ ನಿಂತು ಹೋದಂಗೆ ಭಾಸ ಆಗ್ಬಿಟ್ಟಿತ್ತು. ಕಾಲೇಜ್ನಲ್ಲೆಲ್ಲ ಅವಳ ಬಗ್ಗೆಯೇ ಗುಸುಗುಸು ಪಿಸು ಮಾತುಗಳು. ಅಳು ತಡೆಯುತ್ತಾ ಮನೆಗೆ ಓಡಿ ಬಂದ ಅನ್ವಿತಾ ಅಪ್ಪನ ಕಾಲಿಗೆ ಬಿದ್ದು ಗೋಳಿಡ್ತಾಳೆ. ಅಪ್ಪ, ಆ ಮನುಷ್ಯ ಯಾರೋ ಏನೋ ನನಗಂತೂ ಗೊತ್ತಿಲ್ಲ, ನಾನು ಯಾರನ್ನೂ ಪ್ರೀತಿಸಿಲ್ಲ ಅಪ್ಪ, ಮದುವೆ ಅಂತೂ ಸಾಧ್ಯನೇ ಇಲ್ಲ ಅಪ್ಪ, ಪ್ಲೀಸ್ ನನ್ನನ್ನು ಕಾಪಾಡಿ, ಏನಾದರೂ ಮಾಡಿಬಿಡಿ ಎಂದು ಬಿಕ್ಕಿ ಅಳೋಕೆ ಶುರು ಮಾಡ್ಕೊಳ್ತಾಳೆ. ಆದರೆ ಅವಳ ತಂದೆ ಭಾರದ್ವಾಜ್ ಮೌನವಾಗಿ ಕಣ್ಣೀರಿಡ್ತಾ ಇದ್ರು. ಅನ್ವಿತಾಳ ತಾಯಿ ಹೇಮಾ ಕೂಡ ಏನು ತೋಚದೆ ಸ್ತಬ್ಧರಾಗಿದ್ರು. ಕೊನೆಗೆ ಭಾರದ್ವಾಜ್ ಗದ್ಗದಿತ ಧ್ವನಿಯಲ್ಲಿ ಹೇಳಿದ್ರು, ಮಗಳೇ, ನಾನೇ ನಿನ್ನನ್ನು ಆ ಅಭಯ್ಗೆ ದಾರಿ ಎರೆಯುವುದಾಗಿ ಮಾತು ಕೊಟ್ಬಿಟ್ಟಿದ್ದೀನಮ್ಮ. ನಮ್ಮ ಬಿಸ್ನೆಸ್ ಮುಳುಗೋಗಿದೆ, ಸಾಲಗಾರರು ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ಈ ಹೊತ್ತಿನಲ್ಲಿ ಅಭಯ್ ನಮ್ಮನ್ನು ಕಾಪಾಡ್ತಿದ್ದಾನಮ್ಮ, ಆದರೆ ಅವನು ಬದಲಾಗಿ ನಿನ್ನನ್ನು ಮದುವೆಯಾಗುವ ಕಂಡೀಷನ್ ಹಾಕಿದ್ದಾನೆ ಅಷ್ಟೆ. ಅನ್ವಿತಾಳಿಗೆ ನಂಬೋಕೆ ಆಗಲಿಲ್ಲ. ತನ್ನ ಅಪ್ಪ ತನ್ನನ್ನು ವ್ಯಾಪಾರಕ್ಕೆ ಬಳಸ್ಕೊಂಡ್ರೆ ಅಪ್ಪ ಹಣಕ್ಕೋಸ್ಕರ ನನ್ನ ಜೀವನವನ್ನು ಬಲಿ ಕೊಡ್ತಾ ಇದ್ದಾರಾ ಅಂತ ಕಿರುಚಿದ್ಲು. ಆದರೆ ಅಭಯ್ನಂತಹ ಶಕ್ತಿವಂತ ವ್ಯಕ್ತಿಯನ್ನು ಎದುರಿಸುವ ಧೈರ್ಯ ಆ ಕುಟುಂಬಕ್ಕೆ ಖಂಡಿತ ಇರಲಿಲ್ಲ.
ಮತ್ತೊಂದು ಕಡೆ ಅಭಯ್ ತನ್ನ ಕೋಣೆಯಲ್ಲಿ ಕುಳಿತು ಆರ್ಯನ ಫೋಟೋ ನೋಡ್ತಿದ್ದ. ಅವನ ಅಸಿಸ್ಟೆಂಟ್ ಕರಣ್ ಒಳಬಂದು ಹೇಳಿದ, ಸರ್, ಆ ಹುಡುಗಿ ಏನು ಅರಿಯದವಳಂತೆ ಕಾಣ್ತಾ ಇದ್ದಾಳಲ್ವಾ? ಆರ್ಯನ್ ಪ್ರೀತಿಸಿದ ಹುಡುಗಿಯನ್ನೇ ನೀವು ಮದುವೆಯಾಗಿ ಶಿಕ್ಷಿಸುವುದು ಖಂಡಿತ ಸರಿಯೇ ಅಂತ. ಅಭಯ್ ಕೆಂಡದಂತಹ ಕಣ್ಣುಗಳಿಂದ ನೋಡುತ್ತಾ, ಕರಣ್, ಅವಳು ತನ್ನ ತಮ್ಮನ ಜೀವನ ಹಾಳು ಮಾಡಿದ್ದಾಳೆ. ಅವನನ್ನು ಈ ಸ್ಥಿತಿಗೆ ತಂದವಳಿಗೆ ಮದುವೆ ಅಂದರೆ ಸಂಭ್ರಮ ಅಲ್ಲ, ಅದು ಅವಳ ಪಾಲಿನ ಜೈಲು. ಅವಳು ನಮ್ಮ ಮನೆಗೆ ಬರುವುದು ಸೊಸೆಯಾಗಿ ಅಲ್ಲ, ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸೋಕೆ ಅಂತ ಹೇಳ್ತಾನೆ. ಒಂದು ವಾರದ ನಂತರ ಯಾರಿಗೂ ಬೇಡದಿದ್ರೂ ಕೂಡ ಅದ್ಧೂರಿಯಾಗಿ ಮದುವೆಯ ಸಕಲ ಸಿದ್ಧತೆ ವೈಭವದಿಂದ ನಡೀತು. ಅನ್ವಿತಾ ಬಿಳಿ ಸೀರೆಯನ್ನು ಉಟ್ಟು ಅಗ್ನಿಕುಂಡದ ಮುಂದೆ ಕುಳಿತಿದ್ದಾಳೆ. ಫೈನಲಿ ತನ್ನ ಜೀವನದಲ್ಲಿ ಎಂದೂ ಕೂಡ ಬರಬಾರದಂತಹ ಒಂದು ವಾತಾವರಣ, ಸಂದರ್ಭ ಅವಳ ಕಣ್ಮುಂದೆ ಬಂದು ನಿಂತಿದೆ. ಆದರೆ ಅಭಯ್ನ ಮುಖದಲ್ಲಿ ಜಯಿಸಿದಂತಹ ಗರ್ವವಿತ್ತು. ತಾಳಿ ಕಟ್ಟುವಾಗ ಅಭಯ್ ಅವಳ ಕಿವಿಯಲ್ಲಿ ತುಂಬ ಮೆಲ್ಲಗೆ ಪಿಸುಗುಡ್ತಾನೆ. ಈ ತಾಳಿ ನಿನ್ನ ಕುತ್ತಿಗೆಗೆ ಬೀಳ್ತಾ ಇಲ್ಲ ಅನ್ವಿತಾ, ಇಂದಿನಿಂದ ನಿನ್ನ ಸ್ವತಂತ್ರ ಜೀವನಕ್ಕೆ ಬೀಗ ಬೀಳ್ತಾ ಇದೆ. ಮದುವೆ ಮುಗಿದ ಅಭಯ್ನ ಅರಮನೆಯಂತಹ ಮನೆಗೆ ಅನ್ವಿತಾ ಪ್ರವೇಶಿಸಿದ್ಲು. ಗೃಹ ಪ್ರವೇಶದ ನಂತರ ಅಭಯ್ ಅವಳನ್ನು ನೇರವಾಗಿ ಆರ್ಯನ್ ಮಲಗಿದ್ದಂತಹ ಕೋಣೆ ಕರ್ಕೊಂಡು ಹೋದ. ಕೋಮಾದಲ್ಲಿ ಯಂತ್ರಗಳ ಸಹಾಯದಿಂದ ಉಸಿರಾಡ್ತಾ ಇರುವಂತಹ ಆರ್ಯನ್ನ ನೋಡಿ ಅನ್ವಿತಾ ಗಾಬರಿ ಆಗ್ತಾಳೆ. ಆರ್ಯನ್, ಇವನಿಗೇನಾಯಿತು ಎಂದು ಕಿರುಚಿದ್ಲು. ಅಭಯ್ ಅವಳ ತೋಳನ್ನು ಬಿಗಿಯಾಗಿ ಹಿಡಿದು ಹತ್ತಿರಕ್ಕೆ ಎಳೆದು, ನಟಿಸ್ಬೇಡ ಅನ್ವಿತಾ, ಇವನು ಈ ಸ್ಥಿತಿಗೆ ಬರಲು ನೀನೇ ಕಾರಣ ಎಂದು ಅವನು ಸಾಯುವ ಮುನ್ನ ಹೇಳಿದ್ದಾನೆ. ಇಂದಿನಿಂದ ನಿನ್ನ ಕೆಲಸ ಈ ಕೋಣೆಯಲ್ಲಿ ಶುರುವಾಗ್ತಿದೆ ನೋಡು. ದಿನದ 24 ಗಂಟೆ ನೀನು ಇವನ ಸೇವಕಿಯಾಗಿ ಇಲ್ಲೇ ಇರಬೇಕಾಗುತ್ತೆ. ಹೊರಗಿನ ಜಗತ್ತು ನಿನಗೆ ಇನ್ನೂ ಕನಸು. ಅನ್ವಿತಾ ದಿಗ್ಭ್ರಮೆಯಿಂದ ಆರ್ಯನನ್ನು ನೋಡ್ತಾಳೆ. ಅವಳು ಆರ್ಯನನ್ನು ಕೇವಲ ಒಬ್ಬ ಕ್ಲಾಸ್ಮೇಟ್ ಎಂದು ತಿಳಿದಿದ್ಲು. ಆದರೆ ಅವನು ಅವಳನ್ನು ಪ್ರೀತಿಸ್ತಾ ಇದ್ದ ವಿಷಯವಾಗಲಿ ಅಥವಾ ಅವಳ ಹೆಸರು ಅವನ ಬಾಯಲ್ಲಿ ಕೊನೆಯದಾಗಿ ಬಂದಿದ್ದಕ್ಕೆ ಎಂದಾಗಲಿ ಅವಳಿಗೆ ತಿಳಿಯದ ರಹಸ್ಯವಾಗಿತ್ತು. ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ. ಮಾಡಿದ ತಪ್ಪಿಗೆ ವಿಲನ್ನಂತಹ ಗಂಡನ ಕೈಗೆ ಸಿಕ್ಕಿಬಿದ್ದ ಅನ್ವಿತಾಳ ಮುಂದಿನ ಹಾದಿ ಏನಾಗುತ್ತೆ, ಆರ್ಯನ್ ಮತ್ತು ಅನ್ವಿತಾ ನಡುವೆ ನಿಜವಾಗಿಯೂ ಏನಾಗಿತ್ತು ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆರ್ಯನ್ ಮಲಗಿದ್ದ ಆ ಕತ್ತಲೆ ಕೋಣೆಯಲ್ಲಿ ಅನ್ವಿತಾ ಒಬ್ಬಂಟಿಯಾಗೇ ಇದ್ಲು. ಯಂತ್ರಗಳ ಶಬ್ದ ಬಿಟ್ಟರೆ ಅಲ್ಲಿ ಬೇರೆ ಏನೂ ಕೇಳಿಸ್ತಾನೇ ಇಲ್ಲ. ಮದುವೆಯ ಮೊದಲ ರಾತ್ರಿ ಪ್ರತಿಯೊಬ್ಬ ಹುಡುಗಿಯೂ ಕೂಡ ಸುಂದರವಾದ ಒಂದು ಕನಸನ್ನು ಕಂಡಿರ್ತಾಳೆ. ಆದರೆ ಅನ್ವಿತಾಳಿಗೆ ಅದು ಸ್ಮಶಾನದ ಮೌನದಂತೆ ಭಾಸವಾಗ್ತಿತ್ತು. ಅಭಯ್ ಕೋಣೆಯೊಳಗೆ ಬಂದ. ಅವನ ಕೈಯಲ್ಲಿ ಒಂದು ಕಾಗದ ಇತ್ತು. ನೋಡನ್ವಿತಾ, ಇದು ಈ ಮನೆಯ ರೂಲ್ಸ್. ನೀನು ಬೆಳಗ್ಗೆಯಿಂದ ರಾತ್ರಿವರೆಗೂ ಆರ್ಯನ್ನ ಪ್ರತಿಯೊಂದು ಕೆಲಸನೂ ಮಾಡಿಬಿಡಬೇಕು. ಅವನಿಗೆ ಸ್ಪಂಜ್ ಬಾತ್ ಮಾಡಿಸುವುದರಿಂದ ಹಿಡಿದು ಅವನ ವ್ಯಾಯಾಮದವರೆಗೆ ಎಲ್ಲವೂ ನಿನ್ನ ಜವಾಬ್ದಾರಿ. ಒಂದು ವೇಳೆ ನೀನು ಇದರಲ್ಲಿ 1% ಸೋತರೂ ನಿನ್ನ ತಂದೆಯ ಬಿಸ್ನೆಸ್ಸನ್ನು ನಾನು ಖಂಡಿತ ನಾಶ ಮಾಡಿಬಿಡ್ತೀನಿ ಎಂದು ಗರ್ಜಿಸಿದ. ಅನ್ವಿತಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಎದ್ದು ನಿಂತಳು. ಸರ್, ನಾನು ಆರ್ಯನನ್ನು ಕೇವಲ ಒಬ್ಬ ಸ್ನೇಹಿತೆಯಾಗಿ, ಆತನ ನನ್ನ ಸ್ನೇಹಿತನಾಗಿ ನೋಡಿದ್ದೆ. ಅವನಿಗೆ ಈ ಸ್ಥಿತಿ ಬಂದಿದ್ದಕ್ಕೆ ನನಗೂ ನೋವಿದೆ. ಆದರೆ ನೀವು ಅಂದುಕೊಂಡಂತೆ ನಾನು ಅವನಿಗೆ ಮೋಸ ಮಾಡಿಲ್ಲ, ಅವನನ್ನು ನಾನು ಪ್ರೀತಿಸಿಲ್ಲ. ಸತ್ಯ ಒಂದು ದಿನ ಹೊರಬಂದೇ ಬರುತ್ತೆ ಸರ್, ಅಂದ್ಲು ಧೈರ್ಯವಾಗಿ. ಅಭಯ್ ವ್ಯಂಗ್ಯವಾಗಿ ನಕ್ಕ. ಸತ್ಯ ಆರ್ಯನ್ ಮೊಬೈಲ್ನಲ್ಲೇ ಇದೆ. ಅವನ ಗ್ಯಾಲರಿ ತುಂಬ ಬರೀ ನಿನ್ನ ಫೋಟೋಗಳೇ ಇದೆಯಲ್ಲ. ಅವನು ಸಾಯುವ ಮುನ್ನ ನಿನ್ನ ಹೆಸರನ್ನೇ ಹೇಳಿದ್ದಾನಲ್ಲ, ಇನ್ನು ಸಾಕ್ಷಿ ಬೇರೆ ಬೇಕೇ ಎಂದು ಅವಳ ಮುಖದ ಹತ್ತಿರ ಬಂದು ಕೇಳ್ತಾನೆ. ಅನ್ವಿತಾ ಮೌನವಾಗಿ ಹೋಗ್ತಾಳೆ. ಯಾಕಂದರೆ ಆರ್ಯನ್ ತನ್ನ ಫೋಟೋಗಳನ್ನು ಯಾವಾಗ ತೆಗೆದಿದ್ದ ಎಂಬುದೇ ಅವಳಿಗೆ ಖಂಡಿತ ಗೊತ್ತಿರಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ಅನ್ವಿತಾ ನಿಷ್ಠೆಯಿಂದ ಆರ್ಯನ ಸೇವೆಯಲ್ಲಿ ತೊಡಗ್ತಾಳೆ. ಯಾಕಂದರೆ ಎಷ್ಟೇ ಆದರೂ ಅವಳ ಸ್ನೇಹಿತನಾಗಿದ್ದ ಆತ. ಅಭಯ್ನ ಅಜ್ಜ ಅಜ್ಜಿ ಅನ್ವಿತಾಳ ತಾಳ್ಮೆ ಮತ್ತು ಪ್ರೀತಿಯನ್ನು ನೋಡಿ ಬೆರಗಾದ್ರು. ಅಭಯ್, ಆ ಹುಡುಗಿ ಎಷ್ಟು ಒಳ್ಳೆಯವಳಿದ್ದಾಳೆ ನೋಡು. ಅವಳು ಬಂದ ಮೇಲೆ ಆರ್ಯನ ಮುಖದಲ್ಲಿ ಒಂದು ಕಳೆ ಬಂದಿದೆ. ಅವಳು ಮೋಸ ಮಾಡುವ ಹುಡುಗಿಯಂತೆ ಕಾಣ್ತಾ ಇಲ್ಲ ಕಣೋ ಎಂದು ಅಜ್ಜಿ ತಿಳಿ ಹೇಳಲು ಪ್ರಯತ್ನ ತುಂಬ ಮಾಡಿದ್ರು. ಆದರೆ ಅಭಯ್ನ ಮನಸ್ಸು ಕಲ್ಲಿನಂತಿತ್ತು. ಯಾಕಂದರೆ ತಮ್ಮನ ಮೇಲೆ ಅತೀವವಾದ ಕುರುಡು ಪ್ರೀತಿ ಆವಾಗಿನಿಂದಲೂ ಇತ್ತು. ಅವನು ಅನ್ವಿತಾಳನ್ನು ಪ್ರತಿ ಹೆಜ್ಜೆಯಲ್ಲೂ ಅವಮಾನಿಸ್ತಾನೇ ಇದ್ದ. ಒಂದಿನ ರಾತ್ರಿ ಮಳೆ ಜೋರಾಗಿ ಬರ್ತಿದ್ದಾಗ ಅನ್ವಿತಾಳಿಗೆ ಆರ್ಯನ ಕೋಣೆಯಲ್ಲೇ ನಿದ್ರೆ ಹತ್ತಿತ್ತು. ಅಭಯ್ ಬಂದು ಅವಳನ್ನು ಜೋರಾಗಿ ಎಬ್ಬಿಸ್ದ. ನನ್ನ ತಮ್ಮ ಇಲ್ಲಿ ನರಳ್ತಾ ಇದ್ರೆ ನೀನು ಇಲ್ಲಿ ಆರಾಮಾಗಿ ನಿದ್ದೆ ಮಾಡ್ತೀಯಾ, ಹೊರಗೆ ಹೋಗು ಎಂದು ಅವಳನ್ನು ಮಳೆಯಲ್ಲಿ ಹೊರಗೆ ಹಾಕ್ದ. ಅನ್ವಿತಾ ಅಂಗಳದಲ್ಲಿ ನಿಂತು ಮಳೆಯಲ್ಲಿ ನೆನೆಯುತ್ತಾ ಅಳ್ತಾನೇ ಇದ್ಲು. ದೇವರೇ, ನಾನು ಮಾಡದ ತಪ್ಪಿಗೆ ಈ ನರಕ ದರ್ಶನ ಯಾಕೆ ಕೊಡ್ತಾ ಇದೆಯಾ ಎಂದು ಪ್ರಾರ್ಥಿಸಿದ್ಲು.
ಮರುದಿನ ಬೆಳಗ್ಗೆ ಅನ್ವಿತಾ ಜ್ವರದಿಂದ ಬಳಲ್ತಿದ್ರೆ ಆರ್ಯನ್ ಕೋಣೆಗೆ ಬಂದ್ಲು. ಆರ್ಯನ್ನ ಕೈಬೆರಳುಗಳು ಸ್ವಲ್ಪ ಅಲುಗಾಡುತ್ತಿರುವುದನ್ನು ಅವಳು ಗಮನಿಸಿದ್ಲು. ಅವಳ ಎದೆಯಲ್ಲಿ ನವಚೈತನ್ಯ ಮೂಡ್ತು. ಅಭಯ್ ಸರ್ ನೋಡಿ ಆರ್ಯನು ಅಲುಗಾಡ್ತಾ ಇದ್ದಾನೆ ಎಂದು ಕೂಗಿದ್ಲು. ಅಭಯ್ ಓಡ್ ಬಂದ. ಆರ್ಯನ್ನ ಕಣ್ಣಿನ ರೆಪ್ಪೆಗಳು ಸ್ವಲ್ಪನೇ ಅಲುಗಾಡ್ತಾ ಇದ್ವು. ಡಾಕ್ಟರ್ ಬಂದು ಪರೀಕ್ಷಿಸಿ, ಇದು ಖಂಡಿತ ಪವಾಡ, ಆರ್ಯನು ಚೇತರಿಸ್ಕೊಳ್ತಾ ಇದ್ದಾರೆ ಅನ್ಸುತ್ತೆ, ಅವನ ಸುತ್ತ ಇಷ್ಟೊಂದು ಪ್ರೀತಿ ಇರುವುದರಿಂದ ಇದು ಖಂಡಿತ ಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಅಭಯ್ಗೆ ಖುಷಿಯಾದರೂ ಕೂಡ ಅನ್ವಿತಾಳ ಕಡೆ ನೋಡಿ, ಇದು ನಿನ್ನ ನಾಟಕಕ್ಕೆ ಸಿಕ್ಕ ಜಯವಲ್ಲ, ಆರ್ಯನ್ ಬದುಕಿ ಬಂದ ಮೇಲೆ ನಿನ್ನ ಅಸಲಿ ಬಣ್ಣ ಖಂಡಿತ ಬಯಲು ಮಾಡ್ತಾನೆ ಎಂದು ಎಚ್ಚರಿಸ್ದ. ಅದೇ ಸಮಯದಲ್ಲಿ ಅಭಯ್ನ ಅಸಿಸ್ಟೆಂಟ್ ಕರಣ್ಗೆ ಒಂದು ಅನಾಮಧೇಯ ಪೋಸ್ಟ್ ಕೂಡ ಬರುತ್ತೆ. ಅದರಲ್ಲಿ ಆರ್ಯನ್ ಅಪಘಾತವಾದ ದಿನದ CCTV ಫುಟೇಜ್ನ ಒಂದು ತುಣುಕು ಕೂಡ ಇತ್ತು. ಅದರಲ್ಲಿ ಕಾರು ಗುದ್ದುವಂತಹ ಮೊದಲು ಆರ್ಯನ್ ಒಬ್ಬ ಹುಡುಗಿಯ ಜೊತೆ ಮಾತನಾಡ್ತಾ ಇರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಆ ಹುಡುಗಿಯ ಮುಖ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಕುತೂಹಲಕಾರಿ ವಿಷಯ ಏನಂದರೆ, ಆ ಹುಡುಗಿ ತೊಟ್ಟಿದ್ದಂತಹ ಬಟ್ಟೆ ಅನ್ವಿತಾ ಅಂದು ಕಾಲೇಜಿನಲ್ಲಿ ತೊಟ್ಟಿದ್ದಂತಹ ಬಟ್ಟೆ ಆಗಿರಲಿಲ್ಲ. ಹಾಗಾದರೆ ಆರ್ಯನ್ ಜೊತೆಗಿದ್ದಂತಹ ಇನ್ನೊಬ್ಬ ಹುಡುಗಿ ಯಾರು? ಅನ್ವಿತಾಳನ್ನು ಸಿಲುಕಿಸಲು ಯಾರಾದರೂ ಈ ಒಂದು ಸಮಯದಲ್ಲಿ ಸಂಚನ್ನ ಮಾಡಿದ್ದಾರೆಯೇ? ಕತೆ ಮುಂದುವರಿಯುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ಮುಂದಿನ ಭಾಗಗಳ ಅಪ್ಡೇಟ್ ಮತ್ತು ಲಿಂಕ್ಸ್ ನಿಮಗೆ ತಕ್ಷಣ ಸಿಗುತ್ತೆ. ಪ್ಲೀಸ್ ಜಾಯ್ನ್ ಆಗಿ. ಹಾಗೆ 1 ನಿಮಿಷ ಈ ವಿಡಿಯೋ ನೋಡಿ. 1 ಸೆಕೆಂಡ್ ಸ್ಟಾಪ್ ಮಾಡಬೇಡಿ. ಈ ಕಥೆಯ ಮುಂದಿನ ಭಾಗ ನಿಮಗೆ ಸಿಗೋದೇ ಇಲ್ಲ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದೆ ತಪ್ಪದೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕಥೆಗಳು ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆದರೆ ಒಂದು ಮುಖ್ಯ ವಿಷಯ ಏನಂದರೆ, ಭಾಳ ಜನರಿಗೆ ಕತೆ ಪಾರ್ಟ್ 1 ಸಿಕ್ಕಿದ್ರೆ ಪಾರ್ಟ್ 2 ಸಿಗಲ್ಲ, ಪಾರ್ಟ್ 3 ಸಿಗಲ್ಲ, ಅಥವಾ ಮುಂದಿನ ಭಾಗಗಳು ಸಿಗಲ್ಲ. ಹೊಸ್ದಾಗಿ ಬಂದವರಿಗೆ ಹಳೆಯ ಕಂಪ್ಲೀಟ್ ಸ್ಟೋರಿಗಳೇ ಸಿಗೋದಿಲ್ಲ, ಕೆಲವರಿಗೆ ಸರ್ಚ್ ಮಾಡೋಕ್ಕೆ ಬರೋದಿಲ್ಲ ಅನಿಸುತ್ತೆ. ಅದಕ್ಕೆ ಸೊಲ್ಯೂಷನ್ ಇದೆ. ನನ್ನ ವಾಟ್ಸಪ್ ಚಾನಲ್ನಲ್ಲಿ ಎಲ್ಲ ಕಥೆಗಳು ಸ್ಟೆಪ್ ಬೈ ಸ್ಟೆಪ್ ಲಿಂಕ್ಸ್ ಜೊತೆಗೆ ಸಿಗ್ತವೆ. ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಸ್ಟೆಪ್ ಬೈ ನಿಮಗೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅನ್ನೋ ಥರ ಕತೆ ಸಿಗ್ತಾ ಹೋಗುತ್ತೆ. ನಾನು ಇದೇ ಕಥೆನ ವೆಬ್ಸೈಟಲ್ಲಿ ಕೂಡ ಹಾಕ್ತೀನಿ. ಆದರೆ 1 ದಿನ ಅಥವಾ 2 ದಿನ ಮುಂಚಿತವಾಗಿ ನೀವು ಮುಂದಿನ ಭಾಗಗಳನ್ನು ಓದ್ಬೋದು. ಆದ್ದರಿಂದ ಈಗಲೇ ಲಿಂಕ್ ಅಥವಾ QR ಕೋಡನ್ನು ಬಳಸಿ ನಾವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಈಗಲೇ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಮ ವಾಟ್ಸಪ್ಗೆ ಹೋಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಕಥೆಗಳು, ಯಾವುದೇ ಪಾರ್ಟ್ ಮಿಸ್ ಆಗದೆ ಇರೋಂಗೆ ನಿಮ್ಮ ಕೈ ಸಿಗುತ್ತೆ. ಜಾಯ್ನ್ ಆಗಿ, ಎಂಜಾಯ್ ಮಾಡಿ. ಸ್ಟೋರಿ ಮಿಸ್ ಆಗೋದು ಬೇಡ ಅಲ್ವಾ?